ಒಳ್ಳೆಯದು. ಕಡು ಕೋಪ ಬಂದಾಗ ತಡ್ಕೊಳ್ಳೋದು ಜಾಣತನ. ಯಾರಿಗಪ್ಪ ಕಡು ಕೋಪ? ಏನಿವರು ಬೇಗ ಬನ್ನಿ ಅಂತ ಹೇಳಿ ಕಳ್ಸಿವ್ನಿ, ಇನ್ನೂ ಬರಲಿಲ್ವಲ್ಲ. ನನ್ನ ಮಗ ಶಿವ ಏನಾದರೂ ಬಂದ್ಬಿಟ್ರೆ ಅಯ್ಯಯ್ಯೋ. ಫೋನ್ ಐತೆ, ನಾನು ನೋಡೇ ಇಲ್ಲ. ಇದ್ರಾಗ ಅಂಕಿನೇ ಇಲ್ವಲ್ಲಪ್ಪ, ಹೆಂಗೆ ಓದ್ತದ ಇದನ್ನ? ಮಕ್ಕಳವ ಯಾಕೆ ಇವ್ರು ಇಟ್ಟೊತ್ತು ಮಾಡ್ತಾರೆ? ಬೇಗ ಬರದ್ಬಿಟ್ಟು. ಅಯ್ಯೋ ಮಕ್ಕಳವ, ನನ್ನ ಮಗ ಶಿವು ಏನಾದ್ರೂ ಬಂದ್ಬಿಟ್ನಾ? ಏನ್ ಮಾಡ್ಲಪ್ಪ ನಾನೀಗ? ಪಾರು, 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 ಅಪ್ಪಯ್ಯ, ಹುಸೇ, ಪಾರು. ಏನ್ ಮಾಡ್ಲಪ್ಪ ಈಗ? ನನ್ನ ಮಗ ಬೇರೆ ಪಾರು ಪಾರು ಅಂತ ಕೂಗ್ತವನೆ. ಪಾರು ತವ್ರ ಮನೆಗೆ ಹೋಗಿರೋ ವಿಷಯನ ನನ್ನ ಮಗನಿಗೆ ಹೇಳ್ಬಿಡ್ಲಾ? ಅಯ್ಯೋ ದೇವ್ರೆ, ನನ್ನ ಮಗ ಬಿಕ್ಳಿಸ್ತವನೆ, ಏನ್ ಮಾಡ್ಲಿ? ಇದೇನಿದು ಕಾಲು ಲೆಟ್ರು ಅಂತ ಮೆಸೇಜ್ ಬರ್ತೈತೆ. ಮಗ ಬಿಕ್ಕಿಸ್ತಾ ಇದೆಯಾ? ನೀರು ಕುಡಿ. ಅವನ ಮೇಲೆ ಕೋಪ ಮಾಡಿಕೊಂಡು ಗಂಗವನ್ನ ಅವಮಾನ ಮಾಡಬಾರ್ದಲ್ಲ. ನನ್ನ ಮಗ ನನ್ನ ಕೈಯಾರೆ ಕೊಟ್ಟಿದ್ದೀನ, ನೀರು ಕುಡಿದ್ಬಿಟ್ಟ. ಕೊಡ್ತಿದ್ದ ನನ್ನ ಮಗನೇ, ಆದರೂ ದಾಹ ತೀರಿದ್ದು ನನಗೆ. ಮಗ ಅಮ್ಮ. ಅಕ್ಕ, ಅಪ್ಪಯ್ಯ ಬನ್ನಿ ಕುತ್ಕೊಳ್ಳಿ. ರತ್ನ ಪಾರುಗೆಲ್ಲ ವಿಷಯನೂ ಹೇಳ್ಬಿಟ್ಲಾ? ಪಾರು, ಚಿಕ್ಕವ್ವ, ಏನಂತಾರೆ ನಿಮ್ಮ ಸೊಸೆ? ಸದ್ಯ ಪಾರುಗ್ ವಿಷಯ ಗೊತ್ತಾಗಿಲ್ಲ. ಅಕಸ್ಮಾತ್ ಗೊತ್ತಾಗಿದ್ದಿದ್ರೆ ಪಾರು ಶಿವುಗ್ ಹೇಳ್ಬಿಡ್ತಿದ್ಲು. ನಮ್ಮ ಹಣೆಯಲ್ಲಿರೋ ಕುಂಕುಮ ಮರಿಬೇಕಾಗ್ತಿತ್ತು. ನನ್ನ ಸೊಸೆ ಏನಂತಾಳೆ? ಅಯ್ಯೋ, ತುಂಬ ಖುಷಿಯಾಗಿದ್ದಾಳೆ ಇವ್ರ ಸೊಸೆ ಅಲ್ವಾ ಅತ್ತೆ? ಹೌದೌದು, ನಮ್ಮ ಸೊಸೆ ಖುಷಿಯಾಗಿದ್ರೆ ನಮ್ಮ ಮನೆ ದೇವ್ರ ದೀಪಕ್ಕೆ ಎಣ್ಣೆನೇ ಬೇಡ, ಹಾಗೆ ಉರಿದು ಬಿಡುತ್ತೆ. ಇದೇನ್ರವ, ಈ ಮನೆಯಲ್ಲಿ ರತ್ನವನ್ನು ಬಿಟ್ರೆ
ಮಿಕ್ಕವರೆಲ್ಲ ಒಂಥರ ಇದ್ದೀರಾ? ಯಾಕವ್ವ, ಏನಾಯ್ತು? ಅದು ನಾನು ಹೇಳ್ತೀನಿ ಮಾವ. ಅದು ಬೆಳಗ್ಗೆ ಅಪ್ಪಯ್ಯ ಅಯ್ಯೋ ಅತ್ಗೆ, ನಾನು ಅವಾಗಲೇ ಹೇಳಿದ್ನಲ್ಲ, ಮಾವಯ್ಯ ನಿನ್ನ ಟೀಚರು ನನ್ನ ಮಗಂಗೆ ನೀನೇ ತಿದ್ದಿ ಬುದ್ಧಿ ಹೇಳಬೇಕು ಅಂತ ರೇಗಿಸ್ತಿದ್ರಾ? ನಾನು ಅಷ್ಟೇ ಬೇಜಾರಾಗಿರೋರ ಥರ ಸಕ್ಕದಾಗಿ ನಾಟಕ ಮಾಡಿದೆ ಅದಕ್ಕೆ. ಅದನ್ನ ನಿಜ ಅಂತ ತಿಳ್ಕೊಂಡು ಇವರೆಲ್ಲರೂ ಬೇಜಾರಾಗಿದ್ದಾರೆ ಅಷ್ಟೇ ಅದಕ್ಕೆ. ಅಯ್ಯೋ ಅಷ್ಟೇನಾ ಅಮ್ಮ? ಇದೆಲ್ಲ ನಮ್ಮ ಮನೇಲಿ ತುಂಬ ಕಾಮನ್. ನಾವು ಒಬ್ರಿಗೊಬ್ರು ರೇಗಿಸ್ಕೊಂಡು ತುಂಬ ಖುಷಿಯಾಗಿರ್ತೀವಿ. ಇನ್ನು ರತ್ನ ಈ ಮನೆಗೆ ಬಂದಿದ್ದಾಳಲ್ಲ, ಇನ್ಮೇಲೆ ನೋಡ್ತೀರಿ ಈ ಮನೆ ನಗುಗೆ ರಾಜಧಾನಿಯಾಗಿರುತ್ತೆ. ಬರೀ ನಗುಗೂ ಆಗಬಾರ್ದು, ಮಗುಗೂ ಆಗಬೇಕು ಅನ್ನವ. ನೋಡಿದ್ರೆ ನಮ್ಮ ಮಾಮನ ಪ್ರಾಸ ಹೊಡೆದ್ರು ಪ್ರಾಸ. ನಮ್ಮ ಹುಡುಗಿ ರತ್ನ ತುಂಬ ಒಳ್ಳೊಳಾಗ್ಬಿಟ್ಟವಳೆ. ಹಿಂಗೆ ಹುಡುಗಿರೆಲ್ಲ ಆಯಿತು ಅಂದರೆ ನಾವು ಎಂತೆಂಥ ಆಡ್ಕೊಳಾಡ್ಬೋದು. ಬಾರಮ್ಮ ಮನೆ ತೋರ್ಸು ಬಾ. ಅದಕ್ಕೆ ಇದು ನಿಮ್ಮ ಮನೆ ತಾನೆ, ಇದನ್ನೇನು ತೋರಿಸೋದು? ನನಗೆ ನನ್ನ ಗಂಡನ ಮನೆನೇ ನನ್ನ ಮನೆ. ಇವತ್ತಿಂದ ಇದು ನಿನ್ನ ಮನೆ. ಆ ಮನೇಲಿ ನೀನಿರುವಾಗ ನಾನು ನಿನಗೆ ಅದಕ್ಕೆ ಆಗಿದ್ದೆ, ನೀನು ನನಗೆ ನಾದ್ನಿ ಆಗಿದ್ದೆ. ಈ ಮನೇಲಿ ನೀನು ನನಗೆ ಅದಕ್ಕೆ, ನಾನು ನಿನಗೆ ನಾದ್ನಿ. ಈ ಸಂಬಂಧಗಳು ಏಟು ಸಂದಾಗಾಯ್ತ ಗೊತ್ತವ? ನಮ್ಮ ಹಳ್ಳಿ ಕಡೆ ಕೊಟ್ಟು ತಗೊಳ್ಳೋ ಸಂಬಂಧಕ್ಕೆ ಬೆಲೆ ಜಾಸ್ತಿ. ನಮ್ಮವ್ರಿಗೆ ಸಂಬಂಧ ಬೆಳೆಸ್ಬಿಟ್ರೆ ಈ ಸಂಸಾರ ಚೆಂದಾಗಿರ್ತೈತೆ ಅಂತ ಒಂದು ನಂಬಿಕೆ ಆಟೆಯ. ಸಂಬಂಧ ಸಂಸಾರ ಚೆನ್ನಾಗಿರಬೇಕು ಅಂತ ನಾವು ಅನ್ಕೋತೀವಿ ಅಣ್ಣ. ಆದರೆ ನನ್ನ ಗಂಡ ಪಾಪಿ ಇದನ್ನೇ ಇಟ್ಕೊಂಡು ಸಂಸಾರಗಳನ್ನೇ ನಾಶ ಮಾಡ್ತಿದ್ದಾನೆ. ಅಮ್ಮ ಸುಮ್ಮನೆ ನಿಂತಿದ್ದೀರಲ್ಲ, ಮಗಳು ಮನೆಗೆ ಬಂದಿದ್ದಾಳೆ, ಒಳ್ಳೆ ಅಡುಗೆ ಮಾಡಿ ಆಯ್ತಾ? ಅದಕ್ಕೆ ಬನ್ನಿ ಮನೆ ತೋರಿಸಿ. ಬನ್ನಿ ನಾದ್ನಿಯವ್ರೆ, ಈ ಮಾರಿಗುಡಿ ದೊರೆ ವೀರಭದ್ರಯ್ಯ ಅವ್ರ ಮನೆ ಆತಿಥ್ಯ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬಾ. ರತ್ನ ಒಂದು ನಿಮಿಷ, ನೆನ್ನೆ ನಮ್ಮಪ್ಪ ನಿನಗೆ ಬೀಗ ಕೊಟ್ಟಿದ್ರಲ್ಲ, ನಿನ್ನ ಸೊಂಟದಲ್ಲಿ ಕಾಣ್ತಾನೆ ಇಲ್ವಲ್ಲ? ನಮ್ಮ ಮನೆ ದೀಪ